ಎಲ್ಲ ನಮ್ಮಲ್ಲಿರುತ್ತೆ, ಪ್ರತಿಯೊಂದು ವಿಚಾರ. ಇದಕ್ಕೆ ಮನಸ್ಸು ಕಾರಣ ಅಂತ ಹೇಳುದು. ಮನಸ್ಸು ಮೌನವಾಗಬೇಕು ಅಂತ ಹೇಳುದು. ಮನಸ್ಸು ಮೌನವಾದ್ರೆ ಎಲ್ಲವನ್ನು ಪಡೆದುಕೊಳ್ಬಹುದು. ಮೊದಲಿಗೆ ಮನಸ್ಸು ಮೌನವಾಗಬೇಕು. ಮನಸ್ಸು ಮೌನವಾದ್ರೆ ಏನಾಗ್ತದೆ ಗೊತ್ತಾ? ಕಣ್ಣು ಬಿಟ್ಟಾಗ ಆ ನಿದ್ರಾ ಸ್ಥಿತಿಯಲ್ಲಿ ಇರ್ತಾರೆ. ಕಣ್ಣು ಬಿಟ್ಟಾಗಲೂ ಆ ನಿದ್ರೆಯ ಸ್ಥಿತಿಯಲ್ಲಿ ಇರ್ತಾರೆ ಅಂತ ಹೇಳುದು ಮನಸ್ಸು ಮೌನವಾಗುತ್ತೆ. ಮನಸ್ಸು ಮೌನವಾದ್ರೆ ನಿದ್ರೆ ಬರುದು ಮನುಷ್ಯನಿಗೆ. ಮನಸ್ಸು ಮೌನವಾದ್ರೆ ಕಿವಿ ಮುಚ್ಚುದು. ಕಿವಿ ಮುಚ್ಚುವಾಗ ನಿದ್ರೆ ಬರುದು. ಕಣ್ಣು ಮುಚ್ಚಿದ್ರೆ ನಿದ್ರೆ ಬರುದಿಲ್ಲ. ಏನೆಲ್ಲ ಆಲೋಚನೆಗಳು ಓಡ್ತದೆ ಕಣ್ಣು ಮುಚ್ಚಿದ್ರೆ. ಕಿವಿ ಮುಚ್ಚಿದ್ರೆ ಯಾವ ಆಲೋಚನೆ ಇಲ್ಲ. ಈ ಕಿವಿ ಮುಚ್ಚುದು ಹೇಗೆ? ಈ ಕಿವಿ ಮುಚ್ಚುದು ಹೇಗೆ ಅಂತ ಕೇಳುದು. ಮನಸ್ಸು ಮೌನವಾಗುದು. ಇದು ಯೋಚನೆ ಮಾಡಿ 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 ಇವು ಒಳಗೆ ಇಡ್ಡಿ ಟಯರ್ಡ್ ಆಗಿ ಎಲ್ಲ ನರ ನಾಡಿಗಳೆಲ್ಲ ಒಂದು ರೀತಿಗೆ ಅದಕ್ಕೆ ಇನ್ನು ಆಗುದಿಲ್ಲ ಯೋಚನೆ ಮಾಡಲಿಕ್ಕೆ ಅಂತ ಆಗುವಾಗ ಅಲ್ಲಿಗೆ ನಿಲ್ತದೆ. ಅಲ್ಲಿಗೆ ನಿಲ್ಲುದಂದ್ರೆ ಏನರ್ಥ? ಭಾವನೆಗಳು ಮರೆತು ಹೋಗ್ತದೆ, ನಮ್ಮ ಒಳಗಿನ ಫೀಲಿಂಗ್ಸ್. ಅರ್ಥ ಆಯ್ತಾ? ಒಳ್ಳೆ ನಿದ್ರೆ ಬರುವಾಗ, ಗಾಢ ನಿದ್ರೆ ಜೋರು ನಿದ್ರೆ ಬರ್ತಾ ಉಂಟು ಅಂತ ಹೇಳುವಾಗ ಹೆಂಡತಿ ಗಂಡನ ಹತ್ರ ಏನು ಕೇಳಿದ್ರು ಅವನಿಗೆ ಸ್ಪಂದಿಸ್ಲಿಕ್ಕೆ ಆಗುದಿಲ್ಲ. ಇಲ್ಲ ಹೆಂಡತಿಗೂ ಒಳ್ಳೆ ಗಾಢ ನಿದ್ರೆ ಬರ್ತದೆ ಅಂತ ಹೇಳುವಾಗ ಯಾವುದು ಬೇಡಪ್ಪ, ಒಳ್ಳೆ ನಿದ್ರೆ ಮಾಡುವ ಅಂತ ಆಗ್ತದೆ ಅಲ್ವಾ? ಒಳ್ಳೆ ನಿದ್ರೆ ಬಂದ್ರೆ ಎಂತ ಗೊತ್ತಾಗ್ತದೆ? ಏನಾದ್ರು ಗೊತ್ತಾಗ್ತದೆ? ಆಗ ಭಗವಂತ ಅದನ್ನು ಕೊಟ್ಟಿದ್ದಾನಲ್ಲ ಎಲ್ಲರಿಗೂ, ಆ ಶಕ್ತಿಯನ್ನು, ಎಲ್ಲರನ್ನು ಮರೆಯುವ ಶಕ್ತಿಯನ್ನು ಭಗವಂತ ಕೊಟ್ಟಿದ್ದಾನಲ್ಲ. ಅದನ್ನು ನಾವು ಯಾಕೆ ಉಪಯೋಗಿಸಿಕೊಳ್ಳುವುದಿಲ್ಲ? ನಾವು ಕಣ್ಣು ಬಿಟ್ಟ ಕೂಡಲೇ ಆಲೋಚನೆ ಮಾಡೋದೇ ಬೇರೆ. ಕಣ್ಣು ಬಿಟ್ಟಾಗ ನಾವು ಸ್ವಲ್ಪ ಸೂಕ್ಷ್ಮವಾಗಿ ಆಲೋಚನೆ ಮಾಡಿದ್ರೆ ಗೊತ್ತಾಗ್ತದೆ. ಕಣ್ಣು ಮುಚ್ಚಿದಾಗ ನಾವೆಲ್ಲಿದ್ದೇವೆ? ನಾವು ಇದ್ದೇವಲ್ಲ ಪ್ರಪಂಚದಲ್ಲಿ. ಅದಕ್ಕೇನು ಕಾರಣ? ಆಗ ಯಾಕೆ ಯಾವುದೇ ವಿಷಯಗಳು ಬರಲಿಲ್ಲ? ಯಾಕೆ ಯಾರ ಥಾಟ್ಸ್ ಬರಲಿಲ್ಲ? ಯಾಕೆ ಈ ಹಣಕಾಸು ವ್ಯವಹಾರ ಅದು ಇದು ಕಮಿಟ್ಮೆಂಟ್ ಯಾವುದು ಯಾಕೆ ಗೊತ್ತಾಗಲಿಲ್ಲ? ಆಗ ನಾವೆಲ್ಲಿದ್ದೆವು? ನಾವಿದ್ದೇವಲ್ವಾ? ಆದರೆ ನಾವು ಇಲ್ಲ. ಈ ಮನಸ್ಸು ಮೌನ ಆಗ್ತಾ 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 ಕೊನೆಗೆ ಕಣ್ಣು ಬಿಟ್ಟಾಗ ಅದೇ ಸ್ಥಿತಿಗೆ ಬರ್ತದೆ. ಎಲ್ಲರೊಟ್ಟಿಗೆ ಇರ್ತಾರೆ, ಆದರೆ ಯಾರೊಟ್ಟಿಗೆ ಇರುವುದಿಲ್ಲ. ಈ ಸತ್ಯಸ್ಥಿತಿ. ಅರ್ಥ ಆಯ್ತಾ? ಇದನ್ನು ಪ್ರಾಕ್ಟೀಸ್ ಮಾಡಬೇಕು. ಇದನ್ನು ಪ್ರಾಕ್ಟೀಸ್ ಮಾಡೋದು ಹಠಯೋಗದಲ್ಲಿಯೋ 1000 ರೀತಿಯಲ್ಲಿಯೋ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಹೋದ್ರೆ ಈ ಪ್ರಾಕ್ಟೀಸ್ ಫೈಲರ್ ಆಗ್ತದೆ. ಈ ಪ್ರಾಕ್ಟೀಸ್ ಒಂದು ಗುರು ಸೇವೆಯ ಮೂಲಕ ಬಂದ್ರೆ ಅದು ಬಹಳ ಎತ್ತರ ಸ್ಥಾನಕ್ಕೆ ಹೋಗ್ತದೆ. ಆದ ಕಾರಣ ಪ್ರತಿಯೊಂದು ಮಹಾನ್ ಸಾಧುಗಳು, ಯೋಗಿಗಳು, ಸಂತರು, ಋಷಿಮುನಿಗಳು ಎಲ್ಲರೂ ಹೇಳಿದ್ದು ಒಂದೇ: ಗುರು ಸೇವೆ ಮಾಡ್ರಪ್ಪ. ಗುರುವಿನ ಹತ್ರ ಹೋಗಿ ಏನು ಕೇಳಬೇಡಿ, ಅದು ಬೇಕು ಇದು ಬೇಕು, ಆ ಜ್ಞಾನ ಬೇಕು ಈ ಜ್ಞಾನ ಬೇಕು, ಅದು ಇದು ಏನು ಹೇಳ್ಬೇಡಿ. ಏನು ನಿಮ್ಮ ಕೈಯಲ್ಲಿ ಸೇವೆ ಮಾಡ್ತಾನೆ ಹೋಗಿ, ನಿಮ್ಗೆ ಬೇಕಾದ್ದು ಖಂಡಿತ ಸಿಗ್ತದೆ. ನಿಮ್ಮ ಕೆಟ್ಟ ಸಮಯದಲ್ಲಿ ಅದು ಒಳ್ಳೆಯ ಸಮಯವಾಗಿ ಪರಿವರ್ತನೆ ಆಗ್ತದೆ. ಸೇವೆಯ ಮಹತ್ವ. ಶಿರಡಿ ಸಾಯಿಬಾಬಾ ಇವತ್ತು ಪ್ರಪಂಚದಾದ್ಯಂತ ಸಾಯಿನಾಥ್ ಮಹಾರಾಜ್ ಕಿ ಜೈ ಅಂತ ಹೇಳಲಿಕ್ಕೆ ಏನು ಕಾರಣ? ಅವರ ಗುರು ಸೇವೆ. ಅವರು ಗುರು ಸೇವೆ ಮಾಡುವಾಗ ಏನನ್ನೂ ಕೇಳಲಿಲ್ಲ. ಅವರು ಗುರು ಸೇವೆ ಮಾಡೋ ಸಮಯದಲ್ಲಿ ಬಾಬನ ಗುರುವಿಗೆ ಅನೇಕ ಜನ ಶಿಷ್ಯಂದರಿದ್ರು. ಬಾಬನ ಗುರುವಿನ ಹೆಸರು ವೆಂಕೂಸ ಅಂತ ಇತ್ತು. ಅರ್ಥ ಆಯ್ತಾ? ಅದಕ್ಕಿಂತ ಮುಂಚೆ ಒಂದು ಗುರುಗಳಿದ್ರು, ಫಕೀರ್ ಗುರುಗಳು, ಫಕೀರ್ ಬಾಬಾ. ಫಕೀರ್ ಬಾಬಾ ವೆಂಕೂಸ ಹತ್ರ ತಂದು ಬಿಡ್ತಾರೆ. ಇನ್ನು ಮೇಲೆ ಬಾಬನ ಎಲ್ಲ ವಿಚಾರವನ್ನು ನೀವೇ ನೋಡಿಕೊಳ್ಬೇಕು, ನನಗೆ ಸಮಯ ಆಯ್ತು, ನಾನು ಮುಂದುವರಿಸ್ತೇನೆ ಅಂತೇಳಿ. ಆ ಸಮಯದಲ್ಲಿ ವೆಂಕೂಸ ಅಂತ ಹೇಳೋ ಒಂದು ಗುರುಗಳ ಹತ್ರ ಬಾಬನನ್ನು ಒಪ್ಪಡಿಸಿ ಅವರು ಶಿವೈಕ್ಯರಾಗ್ತಾರೆ. ಆ ಬಾಬನನ್ನು ಎಲ್ಲಿ ಒಪ್ಪಡಿಸಿದ್ದಾರೆ ಅಲ್ಲಿ ಅನೇಕ ಜನ ಶಿಷ್ಯಂದರಿದ್ರು. ಅವರೆಲ್ಲ ಬಾಬನಿಗೆ ಅಗ್ನಿಷ್ಠೆ. ಬಾಬನನ್ನು ಹೇಗೆ ಓಡಿಸುವುದು ಅಂತಲೇ ನೋಡಿ, ಯಾವ ರೀತಿ ಓಡಿಸುವುದು ಇವರನ್ನು ಅಂತ ಹೇಳಿ ಎಲ್ಲವನ್ನೂ ಸಹಿಸಿಕೊಂಡ್ರು. ಅವರು ಪ್ರತಿಯೊಂದು ವಿಚಾರವನ್ನು ಸಹಿಸಿಕೊಂಡ್ರು.
ಆ ಕಡೆ ಇಲ್ಲಿ ಜೊತೆಗಿದ್ದ ಶಿಷ್ಯಂದ್ರು ಎಷ್ಟು ಉಪದ್ರ ಮಾಡಿದ್ರು ಗುರುಗಳ ಹತ್ರ ಹೋಗಿ ಕಂಪ್ಲೇಂಟ್ ಹೇಳ್ತಲ್ಲ ಆಯ್ತು. ಈ ಕಡೆ ಶಿಷ್ಯಂದ್ರು ಏನು ಉಪದ್ರ ಮಾಡಿದ್ರು ಅವರಿಗೆ ತಿರುಗಿ ಮಾತಾಡ್ತಲ್ಲ ಆಯ್ತು. ಅದನ್ನೇ ಬಾಬಾ ಹೇಳಿದ್ರು ಕೊನೆಗೆ. ಗೊತ್ತಾಯ್ತಲ್ಲ, ಶ್ರದ್ಧಾ ಸಬೂರಿಗೆ. ಏನಾದ್ರು ಅವರು ಇವತ್ತು ಮನೆಯಲ್ಲಿ ಎಲ್ಲರ ಹೃದಯದಲ್ಲಿ ಶಾಶ್ವತವಾಗಿದ್ದಾರೆ. ಆ ಗುರು ಸೇವೆಯಲ್ಲಿ ಸಿಕ್ಕಿದೊಂದು ಮಹತ್ವ. ಅವ್ರು ಬೇರೆ ಏನು ಮಾತಾಡ್ಲಿಲ್ಲ ಅಲ್ಲ ಬಾಬಾ. ಜಾತಿ ಧರ್ಮ ಅದು ಇದು ಯಾವುದೂ ಮಾತಾಡಲಿಲ್ಲ. ಆ ಗುರು ಸೇವೆ ಮಹತ್ವವನ್ನು ಮಾತ್ರ ಪ್ರಪಂಚದಲ್ಲಿ ಹೇಳಿಕೊಂಡೇ ಹೋದ್ರು. ಹೇಳ್ತಾ 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 ಅವರು ಕೊನೆಗೆ ಎಲ್ಲಿ ಹೋಗಿ ತಲುಪಿದ್ರು. ಇವತ್ತು ಪ್ರಪಂಚದಾದ್ಯಂತ ಬಾಬಾ ಅಂತ ಹೇಳಿದ್ರೆ ಎಲ್ಲರೂ ಅವರ ಮುಂದೆ ಹೋಗಿ ಕೂತ್ಕೊಳ್ಳೋ ಆಗಿದೆ. ಎಲ್ಲರ ಮನೆಯಲ್ಲಿಯೂ ಎಲ್ಲರ ಹೃದಯದಲ್ಲಿ ಅವರು ಶಾಶ್ವತವಾಗಿ ಇದ್ದಾರೆ ಅಂತ ಹೇಳಿದ್ರೆ ಅವರು ಮಾಡಿದ ಗುರು ಸೇವೆಯ ಫಲ. ಅದನ್ನೇ ಅವರು ಕೊನೆಗೆ ಹೇಳಿದಂತ ವಿಚಾರ. ಎಲ್ಲರಿಗೂ ಉಪದೇಶ ಮಾಡಿದ ಅದುವೇ ಗುರು ಸೇವೆ ಮಾಡಿ. ಗುರುವಿಗಿಂತ ದೊಡ್ಡ ವಿಚಾರ ಯಾವುದಿಲ್ಲ. ಬಾಬಾ ಅಂತಲ್ಲ, ಅನೇಕ ಮಹಾನ್ ಸಾಧುಗಳು ಸಂತರು. ಹೇಳೋದು ಅರ್ಥ ಆಯ್ತಾ? ಅಷ್ಟು ಕಷ್ಟ ಉಂಟು. ಗುರುವಿನ ಹತ್ರ ಬಂದು ಮುಟ್ಟಿದ ನಂತರ ಅಲ್ಲಿ ಆ ಸ್ಥಾನವನ್ನು ಆ ಗುರುಗಳ ಹತ್ರ ಒಂದು ಒಳ್ಳೆ ಹೆಸರು ನಾನು ಪಡ್ಕೊಳ್ಬೇಕು, ನಾನು ಅದನ್ನು ಎಲ್ಲವನ್ನು ಸ್ವೀಕಾರ ಮಾಡಬೇಕು ಅಂತೇಳಿ ಸಾವಿರ ರೀತಿಯಲ್ಲಿ ಫೈಟಿಂಗ್ ಆಗ್ತಾ ಇರ್ತದೆ. ಹೇಳೋದು ಅರ್ಥ ಆಯ್ತಾ? ಯಾವ ಸ್ಥಿತಿಗೆ? ಆ ಗುರುವಿನ ಒಂದು ಆಶೀರ್ವಾದ ಸಿಗಬೇಕು ಅಂತ ಒಂದು ಪಂಗಡ. ಇನ್ನು ಸ್ವಲ್ಪ ಪೂರ್ವಜನ್ಮದ ಪುಣ್ಯ ಇದ್ದು ಜ್ಞಾನದ ಅರಿವಿದ್ರೆ ಅವ ಮೌನವಾಗಿ ಕೂತ್ಕೊಳ್ತಾನೆ. ಏನನ್ನೂ ಕೇಳುವುದಿಲ್ಲ, ಎಂಥದ್ದು ಹೇಳುದಿಲ್ಲ. ಏನು ಬೇಕಾದ್ರೆ ಆಗಲಿ, ಎಲ್ಲ ಅವನ ಇಚ್ಛೆ. ಗುರುಗಳ ಹತ್ರ ಇದೆಲ್ಲ ಹೋಗಿ ಮುಟ್ಟಿಸಬಾರ್ದು, ಇದೆಲ್ಲ ಹೇಳುವಂತ ವಿಚಾರ ಅಲ್ಲ. ಇದು ನನ್ನ ಕರ್ಮ, ನಾನು ಅನುಭವಿಸ್ತಾ ಇದ್ದೇನೆ. ನನಗೆ ಗುರು ಬೇಕು ಅಂತಿದ್ರೆ ನಾನು ಇದನ್ನೆಲ್ಲ ಸ್ವೀಕಾರ ಮಾಡಿ ಆಗಬೇಕು, ಬೇರೆ ದಾರಿ ಇಲ್ಲ. ನನಗೆ ಬೇಕಾದ್ದು ಗುರು. ಆದರೆ ಗುರು ಇವರ ನಡುವಿನಲ್ಲಿದ್ದಾರೆ ಅಂತ ಹೇಳುವಾಗ ಇದರ ನಡುವಿನಲ್ಲಿ ಯಾವ ರೀತಿ ಹೋಗಿ ಗುರುಗಳ ಹತ್ರ ಮುಟ್ಟಬೇಕು ಅಂತೇಳಿ ಶಾಂತ ಸ್ಥಿತಿಯಿಂದ, ಗುರುವೇ ನನಗೆ ದಾರಿಯೇ ಕಾಣೋದಿಲ್ಲ, ಹೇಗೆ ಬರುವುದು ಅಂತಲೇ ಗೊತ್ತಾಗೋದಿಲ್ಲ ಅಂತ ಹೇಳುವಾಗ ಆ ಸತ್ಯ ಪ್ರಾರ್ಥನೆ ಆದರೆ, ಶುದ್ಧ ಪ್ರಾರ್ಥನೆ ಆದರೆ ತನ್ನಿಂತನಾಗಿ ದಾರಿ ಓಪನ್ ಆಗ್ತದೆ. ಗೊತ್ತಾಗ್ತಾ ಹೇಳೋದು? ಅಷ್ಟು ಸುಲಭದಲ್ಲಿ ಜ್ಞಾನವನ್ನು ಪಡ್ಕೊಳ್ಳಿಕ್ಕೆ ಆಗುವುದಿಲ್ಲ. ಅದಕ್ಕೆ ಜನ್ಮದ ಪುಣ್ಯ ಇರಬೇಕು. ಒಂದು ಗುರುವಿನ ಸೇವೆ ಮಾಡಬೇಕಾದ್ರೂ ಜನ್ಮದ ಪುಣ್ಯ ಇರಬೇಕು. ಗುರುವಿನ ಜೊತೆ 24 ಗಂಟೆ ಇರಬೇಕಾದ್ರೂ ಜನ್ಮದ ಪುಣ್ಯ ಇರಬೇಕು. ಎಲ್ಲದಕ್ಕೂ ನಮ್ಮ ಹೋದ ಜನ್ಮದ ಲೆಕ್ಕಾಚಾರವನ್ನು ಈ ಜನ್ಮದಲ್ಲಿ ಅನುಭವಿಸ್ತಾ ಇರುವುದು. ಆಗ ಈ ಜನ್ಮದಲ್ಲಿ ಹೋದ ಜನ್ಮದ ಲೆಕ್ಕಾಚಾರದ ಒಟ್ಟಿಗೆ ಮುಂದಿನ ಜನ್ಮದ ಸಿದ್ಧತೆ ಕೂಡ ಆಗ್ತಾ ಉಂಟು ಪ್ರತಿಯೊಬ್ಬರ ಜೀವನದಲ್ಲಿ. ಇದು ಯಾರಿಗಿಲ್ಲಿ ಅರ್ಥ ಆಗುವುದಿಲ್ಲ. ಯಾಕೆ ಬೇಕಾಗಿ ದಾನ ಧರ್ಮ ಮಾಡಬೇಕು, ಯಾಕೆ ಬೇಕಾಗಿ ಒಬ್ಬರಿಗೆ ಗೌರವ ಕೊಡಬೇಕು, ಯಾಕೆ ಬೇಕಾಗಿ ಪ್ರೀತಿಯಿಂದ ಮಾತಾಡಬೇಕು, ಯಾಕೆ ಬೇಕಾಗಿ ಇಂಥ ಸದ್ಗುಣಗಳೆಲ್ಲ ನಮ್ಮೊಳಗೆ ಬರ್ತದೆ, ಯಾಕೆ ಬೇಕಾಗಿ ಬರ್ತಾ ಉಂಟು ಇಂಥ ಥಾಟ್ಸ್ಗಳೆಲ್ಲ ಅಂತ ಹೇಳಿದ್ರೆ, ನಿಮ್ಮ ಜೀವನದಲ್ಲಿ ನೀವು ಮಾಡೋ ಪ್ರತಿಯೊಂದು ಒಳ್ಳೊಳ್ಳೆ ವಿಚಾರಗಳು ಕೂಡ ಅದು ನಿಮ್ಮ ಮುಂದಿನ ಜನ್ಮಕ್ಕೆ ಅಡ್ವಾನ್ಸ್. ಅದು ನಿಮ್ಮ ಮುಂದಿನ ಜನ್ಮಕ್ಕೆ ಅದು ಬಹಳ ಒಳ್ಳೆಯ ಸ್ಥಿತಿಯನ್ನು ಕೊಡ್ತದೆ. ಆದ ಕಾರಣ ಕೂಡಿದಷ್ಟು ಒಳ್ಳೇದು ಮಾಡಿ ಅಂತ ಹೇಳುದು. ಆಗ ನಾವು ಯಾಕೆ ಇಷ್ಟು ಕಷ್ಟ ಪಡ್ತಾ ಇದ್ದೇವೆ, ನಮಗೆ ಯಾಕೆ ಹೀಗೆಲ್ಲ ಆಗ್ತಾ ಉಂಟು, ಯಾಕೆ ನಮ್ಮ ಜೀವನದಲ್ಲಿ ಕೆಲವೆಲ್ಲ ಫೈಲರ್ ಆಗ್ತಾ ಉಂಟು, ಯಾಕೆ ನಮ್ಮ ಜೀವನದಲ್ಲಿ ಬಂದವರು ಪುನಃ ಹೋಗ್ತಾ ಇದ್ದಾರೆ, ಯಾಕೆ ನಾವು ಒಬ್ಬರ ಜೀವನಕ್ಕೆ ಎಂಟ್ರಿ ಆದೆವು. ಇದನ್ನೆಲ್ಲ ಅರ್ಥ ಮಾಡುವಾಗ ಫೈನಲಿಗೆ ಸಿಗುವ ಉತ್ತರ ನನ್ನ ಕರ್ಮ. ಅದು ಒಳ್ಳೇದಾದ್ರೂ ಸರಿ, ಕೆಟ್ಟದಾದ್ರೂ ಸರಿ. ಕರ್ಮ ಅಂತ ಹೇಳಿದ ಕೂಡಲೇ ಎಲ್ಲರೂ ಕೆಟ್ಟದು ಅಂತ ಹೇಳ್ತಾರೆ. ಕರ್ಮ ಅಂದ್ರೆ ಕೆಟ್ಟದ್ದು ಅಲ್ಲ, ಒಳ್ಳೇದು ಅಲ್ಲ, ಅದು ಸ್ಥಿತಿ, ಅನುಭವಿಸುವುದು. ಅವ ಏನೇನು ಮಾಡಿದಾನೆ ಅದಾದ್ರು. ಇಲ್ಲದ್ರೆ ಹೇಗೆ ಸಾಧ್ಯ? ನಾನು ಕೇಳುದು, ಸುಮ್ಮನೆ ಒಬ್ಬೊಬ್ರು ಒಂದಾಗುದು ಹೇಗೆ? ಈ ಋಣ ಇಲ್ಲ, ಕರ್ಮ ಇಲ್ಲ, ಜನ್ಮ ಇಲ್ಲ ಅಂತ ಹೇಳಿದ್ರೆ ಹೇಗೆ ನೀವಿಲ್ಲಿ ಕೂತ್ಕೊಳ್ಳಿಕ್ಕೆ ಸಾಧ್ಯ? ಯಾಕೆ ನಿಮಗೆ ಇಷ್ಟೊಂದು ಪ್ರೀತಿ ಬರ್ಲಿಕ್ಕೆ ಸಾಧ್ಯ? ಯಾಕೆ ನಿಮ್ಮಲ್ಲಿ ಇಷ್ಟು ಮೌನವಾಗಿ ಇರ್ಲಿಕ್ಕೆ ಸಾಧ್ಯ? ಹೇಗೆ ನಿಮ್ಮೊಳಗೆ ತಾಳ್ಮೆ ಬಂತು? ಇದೆಲ್ಲ ಮನುಷ್ಯ ಹುಡುಕಿದ ಉತ್ತರ ಸಿಗೋದಿಲ್ಲ.
ಒಂದು ಗ್ಲಾಸ್ ಒಬ್ಬರ ಮನೆಯಲ್ಲಿ ನೀರು ಕುಡಿಬೇಕಾದ್ರೂ ಒಂದು ಜನ್ಮದ ಸಾಲ ಇದ್ರೆ ಕುಡಿಲಿಕ್ಕಾಗುದು, ಒಂದು ಜನ್ಮದ ಏನೋ ಒಂದು ಬಾಕಿ ಇದ್ರೆ ಕುಡಿಲಿಕ್ಕಾಗುದು. ಸುಮ್ಮನೆ ಎಲ್ಲರ ಮನೆಗೆ ಹೋಗಿ ಕೂತ್ಕೊಳ್ಲಿಕ್ಕೆ ಆಗುದಿಲ್ಲ. ಅಲ್ವಾ? ಎಷ್ಟೇ ಪರಿಚಯ ಇದ್ರೂ ಕೂಡ ಅಲ್ಲಿಗೆ ಹೋಗುವಾಗ ಏನೋ ಒಂದು ಫೀಲ್ ಆಗ್ತದೆ. ಇವತ್ತು ಹೇಗೆ ಅಲ್ಲಿ ಹೋಗಿ ಕೇಳುವುದು ಹೇಗೆ ಅಂತ ಹೇಳಿ, ಅಲ್ವಾ? ಅದು ನಮ್ಮದು ಅಂತೇಳಿ ಆಗುವಾಗ ಯಾವಾಗ ಬೇಕಾದ್ರೂ ಹೋಗುದು, ಯಾವಾಗ ಬೇಕಾದ್ರೂ ಬರ್ಬೋದು, ಹೇಗೂ ಬೇಕಾದ್ರೂ ಇರ್ಬೋದು. ನಮ್ಮದು ಅಂತೇಳಿ ಇರುವುದು ಕೊನೆಗೆ ಅದು ಗುರು ಮಾತ್ರ. ಈ ಪ್ರಪಂಚಕ್ಕೆ ಪ್ರತಿಯೊಬ್ಬರಿಗೂ ನಮ್ಮದು ಅಂತ ಹೇಳಿದ್ರೆ ಅದು ಗುರು ಮಾತ್ರ. ಅದು ನಾವು ಅದನ್ನು ಸೃಷ್ಟಿ ಮಾಡಿಕೊಂಡದ್ದು ನಮ್ಮದು ಅಂತ ಹೇಳಿ, ಆದ ಕಾಲ ನಮ್ಮದಾಗುದು. ಬಾಕಿ ಸಂಬಂಧಗಳೆಲ್ಲ ಅದು ಯಾವಾಗ ಬೇಕು ಆಗಾಗೆಲ್ಲ ಬಂದುಕೊಂಡು ಹೋಯ್ಕೊಂಡೇ ಇರ್ತದೆ. ಈ ಗುರುವಿನ ಸಂಬಂಧ ಒಂದು ಸಲ ಬಂತು ಅಂತ ಹೇಳಿದ್ರೆ ಅದು ಲೈಫ್ ಲಾಂಗ್ ನನಗೆ ಬರ್ತಾನೆ ಇರ್ತದೆ, ಅದು ಬಿಡುವುದಿಲ್ಲ. ಅಂತ ಸ್ಥಿತಿ ಅದು. ಇದನ್ನು ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಂಡ್ರೆ ಎಲ್ಲವೂ ಒಳಿತೆ, ಎಲ್ಲರಿಗೂ ಜಯವೇ. ಶುಭವಾಗಲಿ. ಪ್ರಸಾದ ಊಟ ಮಾಡಿದ್ರ? ಎಲ್ಲದಾಯ್ತಾ ಪ್ರಸಾದ ಊಟ? ಒಂದು ಸಣ್ಣ ಒಂದು ಸಾಕ್ಷಿ ಹೇಳ್ತೇನೆ ಕೇಳು. ಈ ಮಗು ಅವರ ಮನೆಯಲ್ಲಿ ಸುಮ್ಮನೆ ಕೂತ್ಕೊಳ್ಳುವುದೇ ಇಲ್ಲ. ಅಮ್ಮ ಅದು ಇದು ಆ ಕಡೆ ಈ ಕಡೆ ಏನೆಲ್ಲ ಉಪದ್ರ ಮಾಡ್ತಾ ಇರ್ತದೆ ಮಕ್ಕಳು. ಅದು ಇರುವುದೇ. ಆ ಅಜ್ಜಿ ಹೇಳ್ತಾ ಇದ್ರು ಇಷ್ಟು ಹಠ. ಇಲ್ಲಿ ಹೇಗೆ ಇಷ್ಟು ಸುಮ್ಮನೆ ಕೂತುಕೊಂಡಿದ್ದಾಳೆ ಅಂತೇಳಿ ಆಶ್ಚರ್ಯ ಆಗ್ತಾ ಉಂಟು ಅಂತೇಳಿ. ಆಗ ಸಾಯಂಕಾಲ ಸ್ಟಾರ್ಟ್ ಮಾಡಿ ನಾನು ಹೋಗ್ಬೇಕು ನಾನು ಮನೆಗೆ ಹೋಗ್ಬೇಕು ಅಂತೇಳಿ. ಇರು ಮಗಳೇ ಸ್ವಲ್ಪ ಹೊತ್ತು. ಆಯ್ತು. ಮತ್ತೆ ಏನಾಯ್ತು ಅಂತ ಗೊತ್ತಿಲ್ಲ ಮಗುವಿಗೆ. ಆಕ್ಟಿವ್ ಆಗಿರ್ಲಿ ಇಷ್ಟು ಹೊತ್ತು. ಈಗ ಬಂದು ಊಟ ಮಾಡಿ ಊಟ ಚೆನ್ನಾಗಿದೆ, ನನಗೆ ತೃಪ್ತಿ ಆಯ್ತು. ಚೆನ್ನಾಗಿತ್ತು. ಇಷ್ಟೇ ಬೇಕಾದ್ ನನಗೆ, ಹೊಟ್ಟೆ ತುಂಬಿ ಹೋಯ್ತು. ತಾಯಿ ಅನ್ನಪೂರ್ಣೇಶ್ವರಿ ಹೇಳಿದ ಹಾಗೆ ಆಯ್ತು ನನಗೆ. ಒಳಗೆ ಬರುವಾಗಲೇ ಒಳಗೆ ಊಟ ಚೆನ್ನಾಗಿತ್ತು, ಮಗು ಕೊಟ್ಟೊಂದು ವರ, ತೃಪ್ತಿ ಆಯ್ತು ಸಾಕು. ಅದು ಹೇಳ್ಬೇಕಾದ್ರೆ ಸತ್ಯದಲ್ಲಿ ಹೇಳುದು. ಅದು ಹೇಗೆ ಹೇಳ್ತದೆ ಅದಕ್ಕೆ ಗೊತ್ತಿಲ್ಲ, ಅಲ್ವಾ? ಬಾಕಿ ದೊಡ್ಡ ಸ್ವಲ್ಪ ನಾಲೆಜ್ ಇದ್ದವರಾದ್ರೆ ಸ್ವಲ್ಪ ಉಪ್ಪು ಹುಳಿ ಖಾರ ಟೇಸ್ಟ್ ಗೀಸ್ಟ್ ಎಲ್ಲ ನೋಡ್ಲಿಕ್ಕೆಲ್ಲ ಗೊತ್ತಿರ್ತದೆ. ಎಷ್ಟು ಬೆಂದಿದೆ ಎಷ್ಟು ಬೇಯಲಿಲ್ಲ ಹೇಗೆ ಎಲ್ಲ ಗೊತ್ತಾಗ್ತದೆ. ಅದಕ್ಕೇನು ಗೊತ್ತಾಗ್ಲಿಲ್ಲ. ಅದು ಒಂದೇ ಹೇಳಿದ್ದು ಬಂದು. ಆಗ ಅದು ಏನು ಹೇಳಿದ್ದು ಅಂತ ಕೇಳುವ. ಅದು ಯಾರು ಮಾತಾಡಿ ಗಾಡಿಯಲ್ಲಿ ಬರೋದು ಹೇಳಿದ್ದು, ಮಗಳೇ ಒಳ್ಳೆ ಊಟ ಮಾಡಬೇಕು ಅಂತೇಳಿ ಅಲ್ಲ, ಊಟ ಮಾಡಿ ಮಲ್ಪು ಅಂತೇಳಿ. ಅವಳಿಗೆ ಏನು ಹೇಳಿದೆ ಅದರ ವರದಿ ಅವಳು ಒಪ್ಪಿಸಿ ಅದೇ ರೀತಿ ಸಣ್ಣ ಮಗು ಅಲ್ವಾ, 4 ವರ್ಷ. ಅದೇ ದೊಡ್ಡವರಾದ್ರೆ ಗೊತ್ತೇ ಆಗೋದಿಲ್ಲ. ಈಗ ನೋಡಿದ್ರೂ ಗೊತ್ತಾಗೋದಿಲ್ಲ. 1000 ಸಲ ಹೇಳಿರ್ತೇವೆ ಈಗ ಇದೇ ಬೇಕು ಅಂತ ಗೊತ್ತಾದ್ರೂ ಅಲ್ಲೊಂದು ಗೊಂದಲ. ಅದಕ್ಕೆ ಹೇಳೋದು ಮುಗ್ಧತೆ, ಮಗುವಿನ ಮನಸ್ಸಿಗೆ ಭಗವಂತ ಒಲ್ದೇ ಒಲಿತಾನೆ. ಅರ್ಥ ಆಯ್ತಾ? ಶುಭವಾಗಲಿ.